ವಾಟ್ಸಾಪ್ನಲ್ಲಿ ಇಲ್ಲ ಸಲ್ಲದ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ತಿಳಿಸಿದ್ದೇವೆ. ಆದರೂ ಸಹ ನಾವು ಸುಮ್ಮನೆ ಕೂತ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಇದೆ, 10 ಸಲ ಸುಳ್ಳು ಹೇಳಿದ್ರೆ ಅದು ಕರೆ ಆಗ್ಬಿಡ್ತದೆ. ಸುಳ್ಳನ್ನು 10 ಸಲ ನಾವು ಪ್ರತಿಪಾದನೆ ಮಾಡಿದರೆ ಅದು ಕರೆ ಆಗ್ಬಿಡ್ತದೆ. ಅದಕ್ಕೆ ಜನರಿಗೆ ತಪ್ಪು ಕಲ್ಪನೆ ಬರಬಾರ್ದು ಅಂತಂದು ನಾವು ಇವತ್ತು ಪತ್ರಿಕಾ ಮಿತ್ರರ ಜೊತೆ ನಾವು ಹಂಚಿಕೊಳ್ಳೋಣ ಅಂತ ನಾವು ದೂರದ ಹಾವೇರಿ ಜಿಲ್ಲೆಯಿಂದ ಬಂದಿದ್ದೇವೆ. ನಮ್ಮ ಸ್ನೇಹಿತರೆಲ್ಲ ಬಹಳ ದೂರದಿಂದ ಬಂದಿದ್ದಾರೆ. ಅದಕ್ಕೆ ತಾವು ದಯಮಾಡಿ ಈ ಒಂದು ಸಮಾಜ ಏನೂ ಆಗಿಲ್ಲ, ಎಲ್ಲ ಮಾನ್ಯ ಅಧ್ಯಕ್ಷರೇ ತಮ್ಮ ಕೈಯಿನ ಹಣದಿಂದ ಈ ಸಮಾಜನ ಕಟ್ತಿದ್ದಾರೆ. ಸಮಾಜದಲ್ಲಿ ಹಣಕಾಸು ಯಾವುದೇ ತರಹದ ಹಣಕಾಸು ವ್ಯವಹಾರ ಇಲ್ಲ. ಸರ್ಕಾರದಿಂದ ಬರುವ 2 ಕೋಟಿ ರೂಪಾಯಿಗಳ ದುಡ್ಡನ್ನು ಸಹ ತೆಗೆದುಕೊಳ್ಳಲು ಇವತ್ತು ಕಷ್ಟ ಆಗಿದೆ. ಈ ಹಿಂದೆ 2008ರಲ್ಲಿ ಮಾನ್ಯ ಮಾಜಿ ಸಚಿವರಾದ RB ಚೌಧರಿ ಅವರು ಅಧ್ಯಕ್ಷರಾಗಿದ್ದರು. ಅವರ ಅವಧಿಯಲ್ಲಿ 6 ಲಕ್ಷ ರೂಪಾಯಿಗಳನ್ನು ಈ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿ ಆ ಹಣ ಅಭಿವೃದ್ಧಿ ಕೆಲಸಕ್ಕೆ ಮಾಡದೆ ಅವರು ಅದನ್ನ ಡ್ರಾ ಮಾಡಿಕೊಂಡಿದ್ರು. ಅದು ನೀವು ಕಟ್ರಿ ಅಂತಂದು ಈಗ ನಮ್ಗೆ ತಹಸೀಲ್ದಾರ್ ಕಡೆಯಿಂದ ಜಗ್ ವಾರಂಟು ಇತರೆ ಕಾನೂನು ಕ್ರಮ ಬರ್ತಾ ಇದೆ. ಮೊನ್ನೆ ನಾವು ಇಲ್ಲಿ ಮಲ್ಲೇಶ್ವರ ಕ್ಲಬ್ನಲ್ಲಿ 2015 ನವೆಂಬರ್ದಲ್ಲಿ ಒಂದು ಮೀಟಿಂಗ್ ಮಾಡಿದ್ದು. ಎಲ್ಲ ಜನರು ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ, RB ಚೌಧರಿ ಇಲ್ಲ ಅಥವಾ ಅವರ ಪದಾಧಿಕಾರಿಗಳು ಏನೇನಿದ್ರು ಪದಾಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತಂದು ಹೇಳಿದಾಗ ನಮ್ಮ ಮಾನ್ಯ ಸಂಘದ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ಯಾರ ಮೇಲೂ ನಾವು ಕ್ರಮ ಕೈಗೊಳ್ಳೋದು ಬೇಡ, ಆ 6 ಲಕ್ಷ ರೂಪಾಯಿನೂ ನಾನೇ ಸರ್ಕಾರಕ್ಕೆ ತುಂಬಿ ಮುಂದೆ ಏನು ರಿಲೀಸ್ ಆಗಬೇಕು ಆ ರಿಲೀಸ್ ಸಹಿತ ಉಪಯೋಗ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ದೇವಸ್ಥಾನ ಕಟ್ಟೋಣ ಅಂತಂದು ಆ ದಿಶೆಯಲ್ಲಿ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ನೀವು ಎಲ್ಲರೂ ಸೇರಿ ಅವ್ರ ಕೈ ಬಲಪಡಿಸೋಣ. ಈ ಸಮಾಜ ಹೀಗೆ ನಾವು ಸುಮಾರು ಎಷ್ಟೋ % ಜನ ಇದ್ರೂ ಸಹ ತಾರತಮ್ಯ ಅವರು ನಮ್ಮ ಮಿತ್ರರೇ ಏನು ಅಲಿಗೇಷನ್ ಮಾಡ್ತಾರೆ, ಏನು ನಮ್ಮ ಸಂಘದ ವಿರುದ್ಧ ಮಾತಾಡ್ತಾರೆ, ಈ ವಾಟ್ಸಾಪ್ನಲ್ಲಿ ಹಾಕ್ತಾರೆ, ಅವರು ಸಹ ನಮ್ಮ ಮಿತ್ರರೇ. ಅವರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಟ್ಟು ನಮ್ಮ ಜೊತೆನೂ ಅವರು ಕೈ ಜೋಡಿಸಿ ಅವರು ಸಹ ತನು ಮನೋ ಧನದಿಂದ ಸಹಾಯ ಮಾಡಿ ಎಲ್ಲರೂ ಕೂಡಿದಾಗ 2 ಕೈ ಚಪ್ಪಾಳೆ ಹೊಡೆದಾಗ ಚಪ್ಪಾಳೆ ಆಗುತ್ತೆ, ಒಬ್ಬರೇ ಮಾಡಿದ್ರೆ ಆಗೋದಿಲ್ಲ. ಅವರು ಸಹ ತನು ಮನೋ ಧನದಿಂದ ಸಹಾಯ ಮಾಡಿ ಮುಂದಿನ ದಿನದಲ್ಲಿ ಈ ವರ್ಷದಲ್ಲೇ ಏನು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈ ಒಂದು ಕಾರ್ಯಕಾರಿ ಸಮಿತಿಯ ಚುನಾವಣೆಯೂ ಸಹ ದೇವಸ್ಥಾನ ಮುಗಿದು ಒಂದೇ ತಿಂಗಳಲ್ಲಿ ನಾವೆಲ್ಲರೂ ಕೂಡಿ ಮಾಡೋಣ. ಮುಂದೆ ಯಾರು ಹೊರಕೊಳ್ಳುತ್ತೆ ಅವರು ಅಧ್ಯಕ್ಷರಾಗಲಿ, ಈ ಸಮಾಜ ಮುಂದುವರ್ಸೋಣ. ಇನ್ನ ಮೇಲೆ ಸಣ್ಣ ಪುಟ್ಟ ವಿಚಾರ ಬೇಡ. ಹಾಗೂ ಈ ತರಹದ ಸಣ್ಣ ಪುಟ್ಟ ವಿಚಾರವಿದ್ರೆ ಅಭಿವೃದ್ಧಿ ಆಗಲ್ಲ. ಸಮಾಜ ಏನು ನಾವು ಇವತ್ತು STಗೆ ಸೇರಿಸ್ಬೇಕಂತ ಹೋರಾಟ ಮಾಡ್ತೀವಿ, ಅದು ಸಹ ಕುಂಠಿತವಾಗ್ತದೆ. ಅದಕ್ಕೆ ನಾನು ಈ ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತಾಡುವ ಜನರಿಗೆ ಒಂದು ಕಿವಿಮಾತು ಹೇಳೋದಷ್ಟೇ, ನಾವು ನೀವು ಸೇರಿ ಸಮಾಜ ಕಟ್ಟೋಣ, ಗುಡಿ ನಿರ್ಮಾಣ ಮಾಡೋಣ, ಪೀಠವನ್ನು ಸಹ ಅಭಿವೃದ್ಧಿ ಮಾಡೋಣ. ನೀವು ನಮ್ಮ ಜೊತೆ ಸಹಕರಿಸಿದ್ರೆ ರಾಜ್ಯಾದ್ಯಂತ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಅವೆಲ್ಲ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳೋದು. ಅದು ಆಫೀಸಲ್ಲಿ ಕೋಆಪರೇಟಿವ್ ರಿಜಿಸ್ಟರ್ ಪ್ರಕಾರ ಆಗಿಲ್ಲ. ಹಾಗೆ ತಾವು ಸ್ವಯಂ ಘೋಷಣವಾಗಿ ಒಂದು ಸಮಿತಿ ಮಾಡಿದ್ದೇವೆ ಅಂತಂದು ಎಲ್ಲರಿಗೂ ನಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ, ನಮ್ಮ ಪದಾಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾವುದೇ ತರಹದ ಇಲೆಕ್ಷನ್ ಆಗಲಿ ಯಾವುದೇ ತರಹದ ಕಾನೂನುಬದ್ಧ ನಡವಳಿಕೆ ಆಗಲಿ ಮಾಡಿಲ್ಲ, ಸ್ವಯಂ ಘೋಷಣೆಗೆ ತಾವು ಮಾಡ್ಕೊಂಡಿದ್ದಾರೆ. ಇಲ್ಲ, ಈಗ ಕಾನೂನು ಪ್ರಕಾರ ನಾವು ಈಗಾಗಲೇ ನಾವು ಕೋಆಪರೇಟಿವ್ ರಿಜಿಸ್ಟರ್ನೆಲ್ಲ ಭೇಟಿಯಾಗಿದ್ದೇವೆ. ಅವರು ಆ ನೋಟಿಸಿಗೆ ನಿಮ್ಗೆ ಎಲ್ಲೆಲ್ಲಿ ಬಂದಿದೆ ಅಲ್ಲೇ ನೀವು ಅವ್ರ ಮೇಲೆ ಲೀಗಲ್ ನೋಟಿಸ್ ಕೊಡ್ರಿ, ಅವರಿಗೆ ಯಾಕೆ ನೀವು ಹೀಗೆ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದೀರಿ ಅಂತಂದು ಲೀಗಲ್ ನೋಟಿಸ್ ಕೊಡ್ರಿ ಅಂತಂದು ಈಗಾಗಲೇ ನಮ್ಗೆ ತಿಳಿದಿದ್ದಾರೆ. ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೇವೆ. ಹಾಗೂ ವಾಟ್ಸಾಪ್ನಲ್ಲಿ ತಾವು ನೋಡ್ರಿ, ಈಗ ಮುಂಜಾನೆ ಅವ್ರು ಯಾರೋ ಬಂದು ನಾವು ಮೀಟಿಂಗ್ ಮಾಡಬಾರ್ದು ಅಂತಂದು ಅವರು ಅಡೆತಡೆ ಅವ್ರು ಕಳಿಸಿದ್ದಾರೆ. ಅವ್ರು ಮೀಟಿಂಗ್ ಮಾಡ್ತಾ ಇದ್ರೆ ನೀವು ಹೋಗಿ ಅಲ್ಲಿ ಗಲಾಟೆ ಮಾಡು, ಅವ್ರು ಮೀಟಿಂಗ್ ಮಾಡಂಗಿಲ್ಲ ಅಂತ. ಇವೆಲ್ಲ ಇರೋದ್ರಿಂದ ಸಣ್ಣ ಸಮಾಜ ನಮ್ದು, ದಯಮಾಡಿ ನಾವು ಪತ್ರಿಕೆ ಹೇಳ್ತೇವೆ, ನಾವು ದಯಮಾಡಿ ತಪ್ಪಿಕೊಂಡ್ಬೇಡ್ರಿ. ಸಣ್ಣ ಸಮಾಜದ ತಿಳುವಳಿಕೆ ಇರೋದಿಲ್ಲ, ಅಶಿಸ್ತು ಇವೆಲ್ಲ ನಾವು ಸಹಿಸ್ಕೊಂಡು ಈ ಸಮಾಜ ಕಟ್ಬೇಕಂದ್ರೆ ಬಹಳ ಪ್ರಬುದ್ಧವಾಗಿರ್ಬೇಕಾಗತ್ತೆ. ಆದರೂ ಸಹ ತಾವೆಲ್ಲರೂ ಸಹಕಾರ ಕೊಟ್ರೆ ಈ ಸಮಾಜವನ್ನು ತಾವು ಪತ್ರಿಕಾ ಮಿತ್ರರು ಸಹ ತಾವು ಸಹಕಾರ ಕೊಟ್ರೆ ಈ ಸಮಾಜವನ್ನು ಕಟ್ಟಲಿಕ್ಕೆ ನಮ್ದು ಸಹ ಸಹಾಯ ಸಹಕಾರ ಬೇಕಾಗ್ತದೆ. ಸರ್, ಸರ್ಕಾರದಿಂದ ದೇವಸ್ಥಾನ ಅಭಿವೃದ್ಧಿಗೆ 6 ಲಕ್ಷ RB ಚೌಧರಿ ಅವರು ಅಧ್ಯಕ್ಷರಿದ್ದಾಗ ಅದನ್ನ ಅವರು ಯಾವುದೇ ತರದ ಅಭಿವೃದ್ಧಿ ಕೆಲಸ ಕಾಮಗಾರಿ ಮಾಡದೆ 6 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತಾರೆ. ಈ 6 ಲಕ್ಷ ರೂಪಾಯಿ ಕಟ್ರೆ ಅಂತಂದು ಈಗ ತಹಸೀಲ್ದಾರ್ ನಮಗೆ ನೋಟಿಸ್ ಕೊಡ್ತಾ ಇದ್ದಾರೆ, ನಮ್ಮ ಸಂಘಕ್ಕೆ ನೋಟಿಸ್ ಕೊಡ್ತಾ ಇದ್ದಾರೆ. ಅದು ಡ್ರಾ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದಾನೆ ಡ್ರಾ ಮಾಡಿದ್ದಾರೆ, ಮಾಡಿದಾನೆ ಅಭಿವೃದ್ಧಿ ಕೆಲಸ ಮಾಡ್ಕೊಂಡಿದ್ರೆ ಡ್ರಾ ಮಾಡಿದ್ದಾರೆ. ನಿಮ್ಮ ಮೋಹನ್ ಕುಮಾರ್ ಅವರು ಅವ್ರನ್ನ
ಹಂಗೆ ಪರವಾಗಿಲ್ಲ ನಾನು ಕೊಡ್ತೀನಿ. ಇಲ್ಲ ನಾನೇ ಅದನ್ನ 6 ಲಕ್ಷ ರೂಪಾಯಿ ಕಟ್ತೇನೆ, ಅವ್ರು ಮತ್ತೆ ಏನು ಮಾಡಿಲ್ಲಲ್ಲ, ಮತ್ತೆ ನಾನೇ ಕಟ್ತೇನೆ ಅಂತಂದು ಮೋಹನ್ ಕುಮಾರ್ ಮುಂದಕ್ಕೆ ಈ 2 ಕೋಟಿ ರೂಪಾಯಿ ಡ್ರಾ ಆಗಬೇಕಲ್ಲ, ಅದು ಅಡೆತಡೆ ಆಗಿದೆ ಅವಲ್ಲ. ಹಾಗೆ ಕೆಲಸ ಹಿಂಬಡ್ತಾ ಆಗ್ತಾ ಇದೆ. ಈ ಗೌತಮ್ ಚೌಧರಿ ಅಂದ್ರೆ ಆರ್ ಬಿ ಚೌಧರಿ ಅವ್ರ ಮಗ. ಹಾ, ಆರ್ ಬಿ ಚೌಧರಿ. ಈ ಪರ್ಯಾಯ ಸಮಿತಿ ರಚನೆ ಮಾಡಿರೋದು ಅವರೇನಾ? ಹೌದೌದು, ಸ್ವಯಂ ಘೋಷಣೆ ಪರ್ಯಾಯ ಸಮಿತಿ. ಸೊ ಹಂಗಾರೆ ಈ ಸೂರ್ಯಪ್ರಕಾಶ್ ಕೋಡಿ ಆ ಪರ್ಯಾಯ ಸಮಿತಿಯವರ? ಹೌದೌದು, ಅವರು ನಾವೆಲ್ಲ ಮೀಟಿಂಗ್ ಮಾಡಬಾರ್ದು ಅನ್ನೋದು ವ್ಯವಸ್ಥೆ ಇದೆ. ತಾವೇ ನೋಡಿದ್ರಿ, ಸುಮ್ಮನೆ ಬಂದು ಶೂಟ್ ಮಾಡೋದು, ಫೋನಲ್ಲಿ ಫೋಟೋ ಹೊಡೆಯೋದು, ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡೋದು. ಯಾಕೆ ಬರೋದು? ನಾವು ನಾಳೆ ಅವ್ರ ಪ್ರೆಸ್ ಮೀಟ್ ಮಾಡಲಿಲ್ಲ, ಬೇಡ ಅಂತೀರ ನೀವು, ನಾವು ಬೇಡ ಅಂತೀರ. ಅದಕ್ಕೆ ನಮ್ಮ ಸಹಕಾರ ಬೇಕು ಈ ಸಮಾಜ ಅಭಿವೃದ್ಧಿ ಆಗಕ್ಕೆ.